ನಾನು ಏನೇ ಮಾಡ್ಲಿ? ಮಾಡ್ಲಿ ಇವಾಗ? ಎಲ್ಲ ಸುಟ್ಟೋಯ್ತು ಕಣೆ. ಉಳ್ದಿರೋದು 520 ಮಾತ್ರ. ಮಿಕ್ಕಿದೆಲ್ಲ ಬೂದಿ ಕಣೆ. ನೀನ್ ಹೇಳಿದ್ ನಿಜ. ದೇವ್ರಿ ತಪ್ಪು ಮಾಡ್ಬಾರ್ದಿತ್ತು. ತಪ್ಪು ಮಾಡಿದ ದೇವ್ರಲ್ಲ ಶರಣ್ಯ, ಆ ಮನುಷ್ಯರು. ನನ್ಗೆಲ್ಲದನ್ನ ಸಹಿಸಕ್ಕಾಗ್ದೆ ನನ್ ಗಂಡ ಮತ್ತೆ ನನ್ ಗಂಡನ್ ಕಡೆಯವ್ರಿಗೆ ಮಾಡಿರೋ ಕಚಡ ಕೆಲ್ಸ ಕಡೆ. ನಿದ್ದೆಗೆ ಹೋಗಕ್ ಮುಂಚೆ ಎಲ್ಲ ಕರೆಕ್ಟ್ ಆಗೇ ಇತ್ತು ಕಣೆ. ಕಣ್ಬಿಡ ಹೊತ್ತಿಗೆ ಬೆಂಕಿ ಹತ್ಕೊಂಡಿದೆ ಅಂದ್ರೆ ಏನ್ ಅರ್ಥ? ನನ್ ಸೋಲ್ಸಕ್ಕೆ ಪಣ ತೊಟ್ಟಿದ್ದಾರೆ, ಆ ಬೆಂಕಿ ಅವರೇ ಹಚ್ಚಿದ್ದು. ಒಟ್ನಲ್ಲಿ ನನ್ನ ಹಣೆ ಬರನೇ ಸೇರಿ ಇಲ್ಲ ಕಣೆ. ಸಮಾಧಾನ ಮಾಡ್ಕೊಳ್ಳಿ ಗೀತಾ. ಹೇಗೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಎಷ್ಟೆಲ್ಲ ತೊಂದರೆ ಕೊಟ್ರು ಸಹಿಸ್ಕೊಂಡು ಸುಮ್ನೆ ಇದ್ದೆ. ಆದ್ರೆ ಪಟ್ಟು ಶ್ರಮನೆಲ್ಲ ಬೆಂಕಿಗೆ ಹಾಕಿ ಸುಟ್ರಲ್ಲ, ಅವರೆಲ್ಲ ಮನುಷ್ಯರ? ಅದ್ ಬಿಡು. ಆದ್ರೆ ಇವತ್ತು ಆರ್ಡರ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತು ಸಾಯುತ್ತೆ, ನಂಬಿಕೆ ಸೋಲುತ್ತೆ, ವಿಶ್ವಾಸ ಹೋಗುತ್ತೆ ಕಣ್ರೆ. ಈ ಜನ ಎಂತ ನೀಚ್ ಕೆಲ್ಸ ಮಾಡ್ಬಿಟ್ರೆ ಏನೇ ಮಾಡ್ಲಿ, ನಾನ್ ಏನೇ ಉತ್ತರ ಕೊಡ್ಲಿ ಅವ್ರಿಗೆ? ಏನಮ್ಮ ಗೀತಾ, ಎಲ್ಲ ರೆಡಿನಾ? ಏನಮ್ಮ ಆಯ್ತು? ಯಾಕೆ ಅಳ್ತಾ ಇದೀಯಾ? ಯಾಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತು? ನೋಡಿ ಸರ್, ಎಲ್ಲ ಹೊಲ್ದು ಮುಗಿಸಿದ್ವಿ ಸರ್, ಬಂಡಲ್ ಕಟ್ಟಿಟ್ಟಿದ್ವಿ, ಆದ್ರೆ ಬೆಂಕಿ ಬಿದ್ಬಿಟ್ಟಿದೆ. ತಪ್ಪೆಲ್ಲ ನಮ್ದೇ ಸರ್ ತಪ್ಪು. 20 ನಿಮಿಷ ತೂಗುಡ್ಸ್ಬಿಟ್ಟೆ, ಅಷ್ಟ್ರಲ್ಲಿ ಇದೆಲ್ಲ ಆಗೋಯ್ತು. ನೋಡಮ್ಮ ಗೀತಾ, ಸೋಲು ಗೆಲುವಿನ ಮೆಟ್ಲು ಅಂತಾರೆ. ಆದ್ರೆ ಗೆಲುವು ಹಲವಾರು ಸೋಲುಗಳ ಮೆಟ್ಲುಗಳಾಗಿರುತ್ತೆ. ನಡೆಯುವಾಗ ಎಡುವುದು ಸಹಜ. ಪೆಟ್ಟು ಬಿದ್ದಿದ್ದನ್ನ ವಾಸಿ ಮಾಡ್ಕೋಬಹುದು, ಸುಧಾರಿಸ್ಕೊಂಡು ನಡಿಬಹುದು. ಆಯ್ತಮ್ಮ, ಇದೇನಮ್ಮ ಇದು ಈ ಕಡೆ ಇಟ್ಟಿರೋದೇನಿದು? ಬೆಂಕಿಯಿಂದ ಬಚಾವಾಗಿದೆ ಸರ್. ಬರೀ 520 ಮಾಸ್ಕ್ ಉಳ್ದಿದೆ. ಇವತ್ತಿಗಿಷ್ಟು ಸಾಕಮ್ಮ, ಉಳಿದಿದ್ದನ್ನು ನಾಳೆ ನಾಡಿದ್ದು ಕೊಡು, ಪರವಾಗಿಲ್ಲ. ಕೆಲಸ ಕೈಯಲ್ಲಿರುವಾಗ ಸುಟ್ಟಿದ್ದಕ್ಕೇನು ತಲೆ ಕೆಡಿಸ್ಕೊಬಿಡಮ್ಮ. ಮಿಕ್ಕಿದ್ದಿನ ನಾನು ನಾಳೆ ತೊಗೊಂಡೋಗ್ತೀನಿ. ಇದು ನಾನು ತೊಗೊಂಡೋಗ್ಬೋದಲ್ವ ಇವಾಗ? ಕೈ ಇಳಿಸಮ್ಮ. ಯಾವತ್ತೂ ಕೆಲಸ ಮಾಡೋರು ಕೈ ಮುಗಿಬಾರ್ದು. ನಿನ್ನ ಸ್ವಾಭಿಮಾನದ ಎದುರು ಸಮಾಜ ಕೈ ಎತ್ತಿ ಮುಗಿಬೇಕು. ಆಗ ಬದುಕಬೇಕು ನೀನು. ಉತ್ಸಾಹ ಕಳ್ಕೊಬೇಡ. ಇಡೀ ರಾತ್ರಿ ರೋಡಲ್ಲಿ ಕೂತು ನಿನ್ನ ಕಷ್ಟದಿಂದ ನಿನ್ನ ನಾಳೆ ಕಟ್ಕೋಬಹುದು ಅಂತ ಡಿಸೈಡ್ ಮಾಡಿರೋ ನಿನ್ನ ಪ್ರಯತ್ನ ಯಾವತ್ತೂ ನಿನ್ನ ಕೈ ಬಿಡಲ್ಲ ಕಣಮ್ಮ. ಅದಕ್ಕೆ ನಾನು ರಸ್ತೆಯಲ್ಲಿ ಹೋಗ್ತಿದ್ದವನು ಬಂದು ನಿನಗೆ ಆರ್ಡರ್ ಕೊಟ್ಟಿದ್ದು. ನೀನೇನು ಚಿಂತೆ ಮಾಡಬೇಡಮ್ಮ. ಈ 30,000 ನೀನು ಇಟ್ಕೊಂಡಿರು. ಇದು ನನಗೆ ಬೇಕಾಗಿದ್ದ 2,000ದ ಪೂರ್ತಿ ಪೇಮೆಂಟು.
ಇದರಲ್ಲಿ 30,000 ಇದೆ. ನಿನ್ನ ಫೋನ್ ನಂಬರ್ ಕೊಟ್ಟಿರೋ, ನಾಳೆ ನಾನು ಮಾತಾಡ್ತೀನಿ, ಪರವಾಗಿಲ್ವಾ? ಓಕೆ ಸರ್. ಅಂದಾಗೆ ಈ 520 ಮಾರ್ಕ್ಸ್ ಇದೆಯಲ್ಲ, ಇದು ನಾನು ಇವಾಗ ತಗೊಂಡೋಗಲ್ಲ. ನೀವು ಆರಾಮಾಗಿ ಸುಧಾರಿಸ್ಕೊಳ್ಳಿ. ನಮ್ಮ ಹುಡುಗ ಬರ್ತಾನೆ, ಆಮೇಲೆ ಬಂದ್ಮೇಲೆ ಕೊಡಿರಂತೆ, ಪರವಾಗಿಲ್ವಾ? ಓಕೆ ಸರ್. ಬರ್ತೀರಮ್ಮ. ಥ್ಯಾಂಕ್ ಯು ಸರ್. ರಶ್ಮಿ, ಮಿಕ್ದವ್ರು ಇನ್ನೂ ತಿಂಡಿಗೆ ಬಂದಿಲ್ವಾ? ಅಣ್ಣ, ಬಂದ್ವಿ ಬಂದ್ವಿ ಬಂದ್ವಿ, ಬಾರೋಳಿ ಮಯ್ಯ, ಊಟದ ಸೈರನ್ ಕೂಗ್ತಾ ಇದೆ. ಹೊತ್ತೊತ್ತಿಗೆ ಹೊಟ್ಟೆ ಕರೆಕ್ಟ್ ಆಗಿ ಬೀಳ್ತಾ ಇರ್ಬೇಕು, ಇಲ್ಲಾಂದ್ರೆ ಹೊಟ್ಟೆಲಿ ಗ್ಯಾಸ್ ಆಗತ್ತೆ. ಗ್ಯಾಸು ಮತ್ತೊಂದಾಗೋದಕ್ಕಿಂತ ಮುಂಚೆ ಹೊಟ್ಟೆ ತುಂಬಿಸ್ಕೊಳ್ಳೋಣ, ಅಲ್ಲ ತಂಗ್ಯವ? ಯಾಕೆ ಲೇಟು? ಹಾಗೇನಿಲ್ಲಮ್ಮ, ಅದು ರಾತ್ರಿ ಬೇರೆ ಕರೆಕ್ಟ್ ಆಗಿ ನಿದ್ದೆ ಇಲ್ಲ, ಸಣ್ಣದಾಗಿ ಪಾರ್ಟಿ ಬೇರೆ ಮಾಡ್ಕೊಂಡಿದ್ವಲ್ಲ. ಪಾರ್ಟಿನಾ? ಅಯ್ಯೋ ಚಿಕ್ಕದಮ್ಮ, ಇಷ್ಟು ಗೆದ್ದಿದೀವಲ್ಲ ತಂಗ್ಯವ, ಸೆಲೆಬ್ರೇಷನ್ ಮಾಡ್ಬೇಕು. ಏನಿಲ್ಲಮ್ಮ, ಮಲಗಿದ್ ಲೇಟ್ ಆಯ್ತು, ಹೇಳೋದ್ ಚೂರು ಹೊತ್ತಾಯ್ತು. ಆದ್ರೂ ಕರೆಕ್ಟ್ ಟೈಮ್ಗೆ ಫ್ರೆಶ್ ಆಗಿ ಬಿಟ್ಟು ಬಂದಿದೀವಿ. ಇನ್ಯಾಕೆ ತಡ, ಬ್ಯಾಟಿಂಗ್ ಶುರು. ಬನ್ನಿ ಬನ್ನಿ ಬನ್ನಿ, ಮುಹೂರ್ತ ಮೀರೋಗುತ್ತೆ, ಶುರು ಹಚ್ಕೊಳ್ಳೋಣ. ಏನೋ ಅದು ಇಡ್ಲಿನ ತಂಗ್ಯವ, ಈ ಗೆಲುವು ಅನ್ನೋದು ಸಿಕ್ಕಾಗ ಒಂದು ಪಾರ್ಟಿ ಮಾಡೋದಾ ಅಥವಾ ಸಿಹಿ ತಿನ್ನೋದಾ, ಈ ತರದ್ ಏನಾದ್ರೂ ಮಾಡ್ತಾ ಇರ್ಬೇಕು. ಆ ಖುಷಿಲೇ ಮನೇಲಿ ಎಲ್ರಿಗೂ ಪಾಯಸ ಮಾಡಿಸಿದೀನಿ. ರಶ್ಮಿ, ಎಲ್ರಿಗೂ ಪಾಯಸ ಬಡ್ಸಮ್ಮ. ರಶ್ಮಿ, ನನ್ಗೂ ಪಾಯಸ ಬೇಕು. ಥ್ಯಾಂಕ್ಸ್ ಅತ್ತೆ. ನಾನ್ ಗೆಲ್ತೀನಿ ಅಂತ ಎಷ್ಟು ವಿಶ್ವಾಸ ನಿಮ್ಗೆ? ಅದಕ್ಕೋಸ್ಕರ ಸ್ವೀಟ್ ಮಾಡ್ಸಿದೀರಾ ಅಂದ್ರೆ ನಿಮ್ದು ತುಂಬಾ ವಿಶಾಲವಾದ ಮನಸ್ಸು. 30,000 ಸಂಪಾದನೆ ಮಾಡಾಯ್ತು, 25,000 ಫೀಸ್ ಕಟ್ಟಿದ್ರೆ ಇನ್ನು 5,000 ರೂಪಾಯಿ ಉಳೀತು. ಆ ದುಡ್ಡು ಎಲ್ಲೇ ಕತ್ಕೊಂಡ್ ಬಂದೆ? ಕಲ ಬೇಡ, ಕೊಲ ಬೇಡ, ಉಸಿಯು ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದೀರ ಹಳಿಯ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ವಚನ ಓದಿ ಅರ್ಥ ಮಾಡ್ಕೊಂಡೇ ಬೆಳೆದಿದ್ದೀನಿ ಅತ್ತೆ. ನನಗೆ ಕದಿಯೋದ್ ಗೊತ್ತಿಲ್ಲ, ದುಡಿಯೋದ್ ಗೊತ್ತು. ಇದು ನಿಯತ್ತಿಂದ ಸಂಪಾದನೆ ಮಾಡಿ ದುಡ್ಡು. ಇಡೀ ರಾತ್ರಿ ಕಷ್ಟಪಟ್ಟು ಮಾಸ್ಕ್ ಹೊಲ್ದಿದ್ದಕ್ಕೆ ಅದನ್ ಮಾರಿ ಬಂದ ಹಣ, ಜೊತೆಗ್ ಮುಂದಿನಕ್ಕೂ ಅಡ್ವಾನ್ಸು. ಅಲ್ಲ, ಅದು ಹೇಗ್ ಸಾಧ್ಯ? ಅಷ್ಟು ಮಾಸ್ಕಿಗೂ ಬೆಂಕಿ ಇಟ್ಟು ಸುಟ್ಟಾಕಿದ್ಮೇಲೂ ಮಾಸ್ಕ್ ಮಾರಕ್ಕಾಗತ್ತಾ? ಏನ್ ಜನ ಬೂದಿ ತಗೊಂಡು 30,000 ರೂಪಾಯಿ ಕೊಡ್ತಾರೆ ಇವಳಿಗೆ? ನಾನ್ ಸೆನ್ಸ್ ಟಾಕಿಂಗ್ ಯಾ ವಿಜಿ. ಗುಡ್. ಅದನ್ ಸುಟ್ಟೋರ್ ಯಾರು, ಬೆಂಕಿ ಇಟ್ಟೋರ್ ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ ನೀವೇ ಅನ್ನೋದನ್ನ ಸ್ಪಷ್ಟವಾಗಿ ಒಪ್ಕೊಂತಿದ್ದೀರಲ್ಲ. ಏನತ್ತೆ ನಿಮ್ ಆಟ? ತಾಕತ್ತಿದ್ರೆ ಬಿಟ್ ನೋಡ್ಬೇಕು, ಗೆಲ್ತೀನೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು. ಅದನ್ ಬಿಟ್ಟು ಸುಟ್ಟು ಗೆಲ್ಲೋ ದುಷ್ಟ ಬುದ್ಧಿ ಬಂಗ್ಲೆ ಶ್ರೀಮಂತರಿಗೆ ಬರೋದು ತಪ್ಪಲ್ವಾ? ನಿಮ್ಮಣ್ಣ ನಿಮ್ ಮಗರ ಏನೋ ಬಳಸ್ಕೊಂಡು ಈ ಕೆಲ್ಸ ಮಾಡಿದ್ರಾ? ಯಾಕೆ ಬೀದಿ ದೀಪನ ಬ್ಲಾಸ್ಟ್ ಮಾಡಿದ್ದು ಸಾಕಾಗಿಲ್ವಾ? ಇಷ್ಟಕ್ಕೂ ಅಡ್ಡಾರಿಲ್ ಗೆಲ್ಲೋದ ಗೆಲುವು ಅಂತ ನಿಮ್ ಮಗಂಗ್ ಹೇಳ್ಕೊಡ್ತಿದ್ದೀರಲ್ಲ. ಈ ದಾರಿಲ್ ನನ್ ಗಂಡ ಬೆಳೆದ್ರೆ
ನಿಮ್ ಗಂಡ ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ಮರ್ಯಾದೆ ಮೋರಿ ಸೇರುತ್ತೆ ಅನ್ನೋ ಆಲೋಚನೆ ಕೂಡ ನಿಮ್ಗಿಲ್ವಲ್ಲ ಅತ್ತೆ. ಮನೇಲಿರೋ ಮಿಷನ್ನ ಬೀದಿಗೆ ಬಿಸಾಕಿದ್ರಿ, ಬೀದಿಲಿದ್ದ ಬಟ್ಟೆಗೆ ಬೆಂಕಿ ಹಾಕಿದ್ರಿ, ನಾನ್ ಸೋತೋದೆ ಅಂತ ಪಾಯಸ ಮಾಡ್ಸಿದ್ರಿ. ಆದ್ರೆ ಇದು ನಿಮ್ ನಿಜವಾದ ಗೆಲುವು ಅಂತ ಅನ್ಸ್ತಿದ್ಯಾ ಅತ್ತೆ? ಯುದ್ಧದಲ್ಲಿ ಎದೆಗ್ ಬಾಣ ಬಿಡೋರ್ನ ನಾಯಕ ಅಂತಾರೆ, ಬೆನ್ನಿಗೆ ಚಾಕು ಹಾಕೋರ್ನ ನಾಲಾಯಕು ಅಂತಾರೆ. ಅಂತ ನಾಲಾಯಕು ನೀವಾಗ್ತೀರ ಅಂತ ನಮ್ಮ ಅಪ್ಪ ನನಗೂ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಏಯ್, ಮಾತಾಡ್ಬೇಡಿ ಯಜಮಾನ್ರೆ. ಮಾತಾಡೋ ತಾಕೋತು ಮ್ಯಾಚ್ ಆಡೋರ್ಗಿರುತ್ತೆ, ಮ್ಯಾಚ್ ಫಿಕ್ಸಿಂಗ್ ಮಾಡೋರ್ಗಲ್ಲ. ನೀವಿಟ್ಟ ಬೆಂಕಿಲಿ ಎಲ್ಲಾ ಮಾಸ್ಕು ಸುಟ್ಟಿರ್ಲಿಲ್ಲ, ಕೆಲವು ಮಿಕ್ಕಿತ್ತು. ಆರ್ಡರ್ ಕೊಟ್ಟವರು ಮಿಕ್ಕಿದಕ್ಕೆ ದುಡ್ಡು ಕೊಟ್ಟಿ ಮುಂದಿನಕ್ಕೆ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ. ಭಗವಂತ ಒಳ್ಳೆಯವ್ರಿಗೆ ಕೈ ಹಿಡಿದೇ ಹಿಡಿತೇನೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್ ಅತ್ತೆ. ಇನ್ನು ಈ ಸಮಾಜ ತುಂಬಾ ಚೆನ್ನಾಗಿದೆ, ನಿಮ್ಮಷ್ಟು ಕುಳ್ಗೆಟ್ಟೋಗಿಲ್ಲ. ಸೊ ಇದು ಟೋಟಲ್ ಆಗಿ ನನ್ ಸಂಪಾದನೆ. ಇದನ್ನ ತಗೊಂಡೋಗಿ ಫೀಸ್ ಕಟ್ತೀನಿ, ಮಾಡಿರೋ ಚಾಲೆಂಜ್ ನ ಗೆಲ್ತೀನಿ. ಗೆಲುವು ಸಂಜೆ 4 ಗಂಟೆಗೆ ಅನೌನ್ಸ್ ಆಗುತ್ತೆ. ಅದನ್ನ ನೋಡಕ್ ಬೇಕಾದ್ರೆ ನೀವು ಕಾಲೇಜಿಗೆ ಬರ್ಬೋದತ್ತೆ. ಫೀಸ್ ಕಟ್ಟಿದ್ಮೇಲೆ ತಾನೆ ನಾನ್ ಗೆದ್ದೆ ಅಂತ ಅನೌನ್ಸ್ ಆಗೋದು. ಅದು ನನಗ್ ನೆನಪಿದೆ, ಆದ್ರೆ ಈಗಾಗ್ಲೇ ಫಲಿತಾಂಶ ಡಿಸೈಡ್ ಆಗಿದ್ಯಲ್ಲ ಅತ್ತೆ. ಒಂದ್ ನೆನ್ಪಿಟ್ಕೊಳ್ಳಿ ಅತ್ತೆ, ಕಾಡೋ ಕೈ ಒಂದಿದ್ರೆ ಕಾಪಾಡೋ ಕೈ 100 ಇರುತ್ತೆ. ಆ 100 ಕೈ ಬಯಸೋದು ಒಂದೇ, ನಿಯತ್ತು. ಅದು ನನ್ನ ಹತ್ರ ಇದೆ, ನಿಮ್ಗಳ ಹತ್ರ ಇಲ್ಲ. ಗೀತಾತ್ಕೆ, ತಿಂಡಿ. ಫ್ರೆಶ್ ಆಗಿ ಬರ್ತೀನಿ. ತಂಗಿವಾ, ಏನಾಯ್ತಮ್ಮ? ಯಾಕೆ ತಂಗಿವಾ? ಅವಳು ಯಾವಳೋ ಬಂದು ಬಾಯಿಗೆ ಬಂದಂಗೆ ಒದ್ರು ಬಿಟ್ಟು ಹೋದ್ಲು ಅಂತ ನೀನ್ ಯಾಕೆ ತಂಗಿವಾ ಅದನ್ನ ಈ ಪಾಟಿ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಕು? ನಿನ್ ಜೀವನದಲ್ಲಿ ಆಗ್ಬಾರ್ದೆಲ್ಲ ಆಗ್ತಿದೆ ಅಂತ ಒದ್ದಾಟ ಆಗ್ತಿದ್ಯಾ ತಂಗಿವಾ? ಲೋ ವಿಜಿ, ಇವತ್ತಿನ ತನಕ ನನ್ನ ತಂಗೆಮ್ಮನ ಬದುಕಲ್ಲಿ ಯಾವ ಹಂತದಲ್ಲೂ ಸೋಲು ಅನ್ನೋದು ಬಂದು ಬಾಗಿಲು ತಟ್ಟಿರ್ಲಿಲ್ಲ ಕಣ. ಇವತ್ತು ಅವಳು ಯಾವಳೋ ಬಂದು ನನ್ನ ತಂಗೆಮ್ಮನ ಮುಂದೆ ನಿಂತು ಮಾತಾಡ್ತಾಳೆ. ನೀವು ಸ್ವೀಕರಿಸೋ ಸೋಲು ನನ್ನ ಕೈಯಿಂದ ಬರುತ್ತೆ ಅಂತ ಡೈಲಾಗ್ ಬೇರೆ ಹೇಳಿ ಹೋಗ್ತಾಳೆ ನನ್ನ ತಂಗೆಮ್ಮನಿಗೆ. ಇದಕ್ಕೆಲ್ಲ ಯಾರು ಕಾರಣ ಹೇಳು? ನೀನು. ಯಾಕೆ ಹೇಳು? ಆ ಗೀತೆಯ ಮನೆಗೆ ಎಂಟ್ರಿ ಕೊಟ್ಟಿದ್ದೇ ನಿನ್ನಿಂದ. ನೀನು ಮಾಡಿರೋ ಎಡವಟ್ಟು ಇವತ್ತು ನಿನ್ನ ತಾಯಿನ ಈ ತರ ಕುಸಿದು ಕೂರಂಗ್ ಮಾಡಿದ್ಯಲ್ಲೋ ವಿಜಯ. ನನ್ನ ತಂಗಿಯಮ್ಮನ ಮುಖ ನೋಡು, ಸೋಲಿನ ಕಳೆ ಕಾಣುತ್ತೆ ಕಣ. ನಿನ್ನ ತಾಯಿನ ಹುಡ್ದಾಗಿಂದ ನೋಡ್ತಿರೋದು ನಾನು, ಅವಳ ಅಣ್ಣ. ಇವತ್ತಿನವರೆಗೆ ಯಾವನೇ ಒಬ್ಬ ಅವಳು ಮುಂದೆ ಬಂದು ಒಂದು ಮಾತಾಡಿದ್ದಿಲ್ಲ, ವಾದಿಸಿದ್ದಿಲ್ಲ, ಒಂದು ಚಾಲೆಂಜ್ ಮಾಡಿದ್ದಿಲ್ಲ. ಅಪ್ಪಿ ತಪ್ಪಿ ಅವನಾದ್ರ ಹಂಗೆ ಮಾಡಿದ್ದಿದ್ರೆ ಅವನು ಮಣ್ಣು ಮುಕ್ಕಿದಾನೆ ಕೂಡ. ಆದ್ರೆ ಗೀತಾ ಬಂದು ನನ್ನ ತಂಗಿಯಮ್ಮನೆ ಮಣ್ಣು ಮುಗಿಸೋಕೆ ನೋಡ್ತಿದ್ದಾಳ ಅಂತಂದ್ರೆ ನಾವಿಬ್ರು ಇವಳ ಜೊತೆ ಇದ್ದೇನು ಪ್ರಯೋಜನ?
ಆಗಿದೆಲ್ಲ ನಿನ್ನಿಂದ ವಿಜಿ. ಆ ಗೀತಾ ಅನ್ನೋ ಹುಳಾನ ಈ ಮನೆಗೆ ಬಿಟ್ಕೊಂಡೆ ನೋಡು ಏನೆಲ್ಲ ಆಗೋಯ್ತು. ನನ್ನ ತಂಗಿಯಮ್ಮನ ಮಾತುಗೊಂದು ಬೆಲೆ ಇತ್ತು, ಹೋಯ್ತು. ನಿನ್ನ ಗತ್ತಗೊಂದು ಬೆಲೆ ಇತ್ತು, ಹೋಯ್ತು. ಈ ಮನೆಯಲ್ಲಿ ನಾವು ಅಂದುಕೊಂಡಂಗೊಂದು ಬದುಕಿತ್ತು, ಹೋಯ್ತು. ಎಲ್ಲ ಹೋಯ್ತು. ನಾನು ನೀನು ಸೋತ್ರು ಪರವಾಗಿಲ್ಲ ವಿಜಿ, ಆದ್ರೆ ನನ್ನ ತಂಗಿಯಮ್ಮ ನನ್ನ ತಂಗಿಯಮ್ಮ ಈ ತರ ಸಪ್ಪೆ ಮೊರೆ ಹಾಕೊಂಡು ಕೂರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣೋ. ನೋಡ್ದ ಮುದ್ದು ಮರಿ, ಈಗೇನಂತ್ಯ? ಗೀತಾ, ನೀನ್ ಗೆದ್ದೇ ಗೆಲ್ತೀಯ ಅಂತ ನನಗ್ ಗೊತ್ತಿತ್ತು ಬಿಡು. ಆದ್ರೆ ಗೆದ್ಮೇಲೆ ನೀನು ಯಾರನ್ನು ಮರೆಯೋಳಲ್ಲ ಅನ್ನೋದನ್ನ ಈ ಮೂಲಕ ತೋರಿಸ್ತಿದೀಯ. ಅಂದ್ರೆ ದೇವ್ರಿಗೆ ದಾರಿ ತೋರ್ಸಪ್ಪ ಅಂತ ಕೇಳ್ದೆ, ಈಗ ದಾರಿ ತೋರ್ಸಿದ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನ ಮರಿಲಿಲ್ಲ. ಸರಿ, ಈ ಖುಷಿನಾ? ಖುಷಿ ಆಗದಿರುತ್ತ ಮುದ್ದು ಮರಿ. 2 ದಿನದಿಂದ ತಿಂಡಿ ಊಟ ನಿದ್ದೆ ಯಾವ್ದು ಆಗಿಲ್ಲ. ಕಷ್ಟಪಟ್ಟವಳು ನಾನು ಒಬ್ಳೆ ಅಲ್ಲ, ನನ್ ಫ್ರೆಂಡ್ಸ್ ಕೂಡ ಕಷ್ಟಪಟ್ಟಿದ್ದಾರೆ. ಇದೆಲ್ಲ ಮರೆಯಕ್ಕಾಗುತ್ತಾ ಮುದ್ದು ಮರಿ? ನನ್ ನಿನ್ ಜೊತೆ ಹೊಟ್ಟೆ ಹೊಡ್ಕೊಂಡ್ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ನಡಿ ನಡಿ, ಬೇಗ ಹೋಗಿ ಫಸ್ಟ್ ಫೀಸ್ ಕಟ್ಬಿಡ್ಬೇಕು. ಇನ್ನು 4 ಗಂಟೆ ತನಕ ಟೈಮ್ ಇದೆಯಲ್ಲ. ಟೈಮ್ ಇದೆ ಅಂತ ಮೈ ಮರಿಬಾರ್ದು ಮುದ್ದು ಮರಿ. ಅಂದ್ಕೊಂಡ್ ಟೈಮಲ್ಲಿ ಅಂದ್ಕೊಂಡ್ ಕೆಲ್ಸ ಮಾಡಿ ಮುಗಿಸ್ಬಿಡ್ಬೇಕು. ನಡಿ. ಅಳಿಮಯ್ಯ, ಬರ್ತೀನಿ ಮಾಮ. ಎಲ್ಲಿಗೆ ಪ್ರಯಾಣ? ಮುಗ್ಸೋಕೆ. ಏನ್ ಹೇಳ್ತಿದೀಯೋ? ಗೀತಾ ಗೆಲುವಿನ ಪ್ರಯಾಣಕ್ಕೆ ಒಂದು ಕೊನೆಗಾಣಿಸ್ಬಿಡ್ತೀನಿ. ಏನ್ ಮಾಡ್ತೀಯಪ್ಪ? ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಅಮ್ಮ ಯಾವುದೇ ಕಾರಣಕ್ಕೂ ಸೋಲಲ್ಲ. ಅಮ್ಮ ಯಾವತ್ತಿದ್ರು ಎಲ್ಲೇ ಇದ್ರು ಗೆದ್ದು ಬೀಗೋಳು ಮಾಮ. ಸೋತು ತಲೆ ಬಾಗೋಳಲ್ಲ, ಆಗೋದು ಇಲ್ಲ. ಲೋ, ಗೀತಾ ಕೊನೆ ಮುಟ್ಟಾಯ್ತು, ಎಲ್ಲ ಆಟ ಮುಗಿದೋಯ್ತು. ಈಗ ನೀನೇನೋ ಮಾಡ್ತೀಯ? ಓಡೋ ಆಟದಲ್ಲಿ ಯಾರ ಹಿಂದೆ ಯಾರ ಮುಂದೆ ಅಂತ ಯಾರು ನೋಡೋದಿಲ್ಲ ಮಾಮ. ಕೊನೆ ಗೆಲ್ಲೋ ಗೆರೆನ ಯಾರು ಮೊದ್ಲು ಮುಟ್ತಾರೋ ಅವ್ರು ಗೆಲ್ತಾರಷ್ಟೇ. ಅಂದ್ರೆ ಆ ಗೆಲುವಿನ ಗೆರೆ ಮೊದ್ಲು ಮುಟ್ಟೋದು ನಮ್ಮಮ್ಮ ಭಾನುಮತಿ. ಅವಳು ಫೀಸ್ ಕಟ್ಟಲ್ಲ, ಅವಳು ಗೆಲ್ಲಲ್ಲ. ಒಂದು ನಿಮಿಷ ತಡ್ಕೊಳ್ಳೋ ವಿಜಯ. ಯಾಕೋ ನಿನ್ನ ಆವೇಶ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಕಣೋ. ಮಾಮ, ಅಮ್ಮನ್ ಸೋತ್ ಮುಖ ನೋಡ್ತಿದ್ರೆ ನನಗ್ ಸಾಯೋಗ ಆಗ್ತಿದೆ. ಅದಕ್ಕೀಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಹೇಳೋ? ಏನೋ ಒಂದು ಮಾಡ್ತೀನಿ, ಆ ಗೀತಾ ಸೋಲ್ತಾಳಷ್ಟೇ.
ಇವನಿನ್ನದೇನ್ ಮಾಡಿ ಬರ್ತಾನೋ ಅಯ್ಯೋ. ಗೀತಾ ಬಂದ್ಲು. ಏನ್ರೆ ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ ಗೀತಾ, ಆಲ್ರೆಡಿ ನೀನ್ ಚಾಲೆಂಜ್ ಮಾಡಿದ್ಯಲ್ಲ, ಸೊ ನಿನ್ ಜೊತೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ನನ್ ಕಷ್ಟಕ್ಕೆ ಕೈ ಜೋಡಿಸೋರ್ ನೀವು. ನಿಮ್ ಜೊತೆ ಫೀಸ್ ಕಟ್ಟಕ್ಕೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನೋಡ್ರೆ ನಿಮ್ ಕಷ್ಟದ ಸಬ್ಳನ ನಾನ್ ಫೀಸ್ ಕಟ್ಮೇಲೆ ಕೊಡ್ತೀನಿ, ಓಕೆನಾ? ನಾವು ಬೇಡ ಅಂದ್ರೂ ನೀನ್ ಕೊಡ್ತೀಯ ಅಂತ ನಮ್ಗೆ ಚೆನ್ನಾಗ್ ಗೊತ್ತು, ಅದಕ್ಕೆ ಡಬಲ್ ಓಕೆ. ಅದಿರ್ಲಿ, ದುಡ್ಡು ತಂದಿದ್ಯಾ ತಾನೇ? ಅವಳ ಕೈಯಲ್ಲಿರೋ ದುಡ್ಡು ನಮ್ ಕೈಗೆ ಬರ್ಬೇಕು ಮಗ.